ಸಮ್ಯಕ್ ಚಾರಿತ್ರದ ವ್ಯಾಖ್ಯಾನ. ಸಮ್ಯಕ್ ಜ್ಞಾನವನ್ನು ಅಂಗೀಕಾರ ಮಾಡಿದ ನಂತರ ಧರ್ಮಾತ್ಮ ಪುರುಷರು ಏನು ಮಾಡಬೇಕೆಂಬುದನ್ನು ಇಲ್ಲಿ ತಿಳಿಸುತ್ತಾರೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡ ಮೇಲೆ ಏನು ಮಾಡಬೇಕು ಅಂದ್ರೆ ಈ ಕ್ರಮ ತಿಳಿಸುವ ವ್ಯವಹಾರದ ಕಥನದಿಂದಿದೆ. ವಾಸ್ತವಿಕವಾಗಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ನಿಶ್ಚಯದಿಂದ ಅದರಲ್ಲಿ ಭೇದ ಇಲ್ಲ. ಅಂದ್ರೆ ಎಲ್ಲಿ ತನ್ನ ಶುದ್ಧ ಅತೀಂದ್ರಿಯ ಆತ್ಮನ ಅನುಭವ ಆಗುತ್ತೆ ಅಲ್ಲಿ ತನ್ನ ಆತ್ಮನ ಶ್ರದ್ಧೆ, ತನ್ನ ಆತ್ಮನ ಜ್ಞಾನ ಮತ್ತು ತನ್ನ ಆತ್ಮನನ್ನು ಅನುಭವಿಸ್ತಕ್ಕಂಥ ಸುಖದ ಅನುಭವ ಒಟ್ಟಿಗೆ ಇರುತ್ತೆ. ಅದರಲ್ಲಿ ಏನು ಭೇದ ಇಲ್ಲ. ಆದರೆ ಬಹಿರಂಗದಲ್ಲಿ ಅದನ್ನ ತಿಳ್ಕೊಳ್ಳೋಕ್ ಹೊರಟಾಗ ಮೊದಲು ಯಥಾರ್ಥ ಸ್ವರೂಪದ ಬಗ್ಗೆ ಶ್ರದ್ಧೆ ಆಗುತ್ತೆ, ಆಮೇಲೆ ಅದರ ಸಂಬಂಧ ತಿಳುವಳಿಕೆ ಆಗುತ್ತೆ. ಶ್ರದ್ಧೆ ತಿಳುವಳಿಕೆಯನ್ನು ರೂಢಿಸಿಕೊಂಡ ಮೇಲೆ ಅದರ ಆನಂದದ ಪ್ರಾಪ್ತಿ ಆಗುತ್ತೆ. ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ವಿದ್ಯೆ ಇಂಜಿನಿಯರಿಂಗೋ ಮೆಡಿಕಲೋ ಮತ್ತೊಂದು ಒಂದು ವಿದ್ಯೆ ಸಂಪನ್ನನಾಗಬೇಕು ಅಂದ್ರೆ ನಾನು ಈ ಪ್ರಕಾರ ಆಗಬೇಕು ಅನ್ನೋ ಶ್ರದ್ಧೆ ಬಹಳ ಮುಖ್ಯ. ಶ್ರದ್ಧೆ ಅವನಲ್ಲಿ ಬರದೇ ಇದ್ರೆ ಅವನದರಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಶ್ರದ್ಧೆ ಬಂದ ಮೇಲೆ ತತ್ಸಂಬಂಧವಾಗಿರ್ತಕ್ಕಂಥ ಜ್ಞಾನವನ್ನ ರೂಢಿಸ್ಕೊಳ್ಳೋದು. ಶ್ರದ್ಧೆ ಜ್ಞಾನಗಳ ಆದ ಮೇಲೆ ಅದನ್ನ ಪ್ರಾಯೋಗಿಕವಾಗಿ ಉಪಯೋಗಿಸಿದಾಗ ಜೀವನದಲ್ಲಿ ಅದರ ಆನಂದವನ್ನ ಪಡೀತಾನೆ. ಆ ವಿದ್ಯೆಯ ಆನಂದನೂ ಆಗ್ತದೆ, ಜೊತೆಗೆ ಸಂಯೋಗದಿಂದ ಸಂಸಾರ ಸುಖಗಳು ಅಂತ ನಾವ್ ಏನ್ ಹೇಳ್ತೀವಿ ಅದರ ಆನಂದವೂ ಕೂಡ ಅದರಲ್ಲಿ ಸಮಾವೇಶವಾಗ್ತದೆ. ಹಾಗೆ ಇಲ್ಲಿ ಮೊದಲು ಯಥಾರ್ಥವಾದ ಧರ್ಮ ಯಾವುದು, ಸಮ್ಯಕ್ತ್ವ ಯಾವುದು, ಅದರ ಶ್ರದ್ಧೆಯನ್ನ ಸ್ವೀಕಾರ ಮಾಡಬೇಕಾಗಿದೆ. ತನ್ನ ಶುದ್ಧಾತ್ಮನ ಶ್ರದ್ಧೆ ಸಮ್ಯಕ್ತ್ವ ಇದೆ ಮತ್ತು ತನ್ನ ಶುದ್ಧಾತ್ಮನ ಸ್ವರೂಪವನ್ನು ತಿಳ್ಕೊಳ್ತಕ್ಕಂಥದ್ದು ಸಮ್ಯಕ್ ಜ್ಞಾನ ಇದೆ. ಇದೆರಡೂ ಆದ ನಂತರ ಅದರ ಅನುಭವವನ್ನ ಅಂದ್ರೆ ಆತ್ಮನ ಅನುಭವವನ್ನ ಹೊಂದತಕ್ಕಂಥದ್ದು ಸಮ್ಯಕ್ ಚಾರಿತ್ರ ಇದೆ. ದರ್ಶನ, ಜ್ಞಾನ, ಚಾರಿತ್ರ ಇವು ಆತ್ಮನಲ್ಲಿ ಇರತಕ್ಕಂತಹ ಪ್ರಮುಖ ಗುಣಗಳು. ಅನಂತ ಗುಣಗಳಿವೆ, ಆದ್ರೆ ಸಾಧಕರಿಗೆ ತಿಳ್ಕೊಳ್ಳೋ ಸಂಬಂಧ, ಸಾಧನೆ ಮಾಡೋ ಸಂಬಂಧ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಪ್ರಮುಖ ಗುಣಗಳು ದರ್ಶನ, ಜ್ಞಾನ ಮತ್ತು ಚಾರಿತ್ರ. ದರ್ಶನ ಗುಣದ ಅರ್ಥ ಏನು? ನೋಡುವುದು ಅನ್ನೋದು ಒಂದು ಅರ್ಥ ಇದೆ, ಶ್ರದ್ಧೆ ಮಾಡುವುದು ಇನ್ನೊಂದು ಅರ್ಥ ಇದೆ. ಶ್ರದ್ಧೆಗೂ ದರ್ಶನ ಅಂತ ಹೆಸರು, ನೋಡುವುದಕ್ಕೂ ದರ್ಶನ ಅಂತ ಹೆಸರು. ಇಲ್ಲಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಅನ್ನುವಾಗ ದರ್ಶನ ಶ್ರದ್ಧೆಗೆ ಸಂಬಂಧಿಸಿದೆ. ಮತ್ತು ಜ್ಞಾನದ ಗುಣದ ಕೆಲಸ ಏನು? ತಿಳಿಯೋದು. ಚಾರಿತ್ರ ಗುಣದ ಕೆಲಸ ಏನು? ಅನುಭವ. ಅನುಭವ ಕಷಾಯದ ಅನುಭವ ಆಗಬಹುದು, ಅನುಭವ ವಿನೀತರಾಗತಿ ಅನುಭವ. ಕಷಾಯದ ಅನುಭವ ಆಗ್ತಾ ಇರ್ತಕ್ಕಂಥ ಜೀವಿಗಳು ಸಂಸಾರಿ ಜೀವಿಗಳಿದ್ದಾರೆ, ವಿನೀತರಾಗತಿ ಅನುಭವ ಆಗ್ತಾ ಇರ್ತಕ್ಕಂಥ ಜೀವಿಗಳು ಅರ್ಹಂತರು, ಸಿದ್ಧ. ಈಗ ನಾವು ಯಾವ ಅನುಭವದಲ್ಲಿದ್ದೀವಿ? ಕಷಾಯದ ಅನುಭವದಲ್ಲಿದ್ದೀವಿ. ಆದ್ರಿಂದ ನಾವೇನಾಗಿದ್ದೀವಿ? ಈಗ ಸಂಸಾರಿ ಜೀವಿಗಳಾಗಿದ್ದೀವಿ. ಸೊ ಈಗ ಏನ್ ಆಗಬೇಕಾಗಿದೆ? ವೀತರಾಗತೆಯ ಅನುಭವ ಆಗಬೇಕು. ಆ ವೀತರಾಗತೆಯ ಅನುಭವವೇ ಶುದ್ಧ ಚಾರಿತ್ರ ಇದೆ. ಆ ವೀತರಾಗ ಅನುಭವವನ್ನ ರೂಢಿಸಿಕೊಂಡಂತಹ ಜೀವಿ ಸಂಪೂರ್ಣವಾಗಿ ರೂಢಿಸ್ಕೊಂಡ್ರೆ ಅರ್ಥಾತ್ ಪರಮೇಶ್ವರ. ಎಲ್ಲಿ ತನಕ ಸಂಪೂರ್ಣವಾಗಿ ರೂಢಿಸ್ಕೊಳ್ಳೋದಿಲ್ಲ ಅಲ್ಲಿ ತನಕ ಸ್ವಲ್ಪ ಕಷಾಯ ಇನ್ನು ಉಳ್ಕೊಂಡಿರ್ತದೆ. ಆ ಉಳ್ಕೊಂಡಿರೋ ಕಷಾಯ ಜಪ, ತಪ, ವ್ರತ, ಪೂಜೆ ಇತ್ಯಾದಿ ವ್ಯವಹಾರ ಚಾರಿತ್ರ ರೂಪದಲ್ಲಿ ಸಾಧನಾ ಕಾಲದಲ್ಲಿ ಇರ್ತದೆ ಜೊತೆ. ಈ ಪ್ರಕಾರ ಚಾರಿತ್ರದ ಸ್ವರೂಪ ಇದೆ. ಚಾರಿತ್ರ ಅನುಭವಕ್ಕೆ ಸಂಬಂಧಪಟ್ಟಿದ್ದು. ಸಮ್ಯಕ್ ದರ್ಶನ, ಶ್ರದ್ಧೆ. ದರ್ಶನ ಅಂದ್ರೆ ಶ್ರದ್ಧೆ ಮಾಡೋದು. ಸಮ್ಯಕ್ ದರ್ಶನ ಅಂದ್ರೇನು? ಯಥಾರ್ಥ ಶ್ರದ್ಧೆ. ನಾನು ಮನುಷ್ಯನೇ, ದೇವನೇ, ನಾರಕಿಯೇ ಅಥವಾ ನಾನು ಆತ್ಮನೇ? ನಾವು ಆತ್ಮರೋ ಮನುಷ್ಯರೋ? ಮನುಷ್ಯರಲ್ವೇನು? ಪರ್ಯಾಯದ ಅಪೇಕ್ಷೆಯಿಂದ, ವ್ಯವಹಾರದ ಅಪೇಕ್ಷೆಯಿಂದ ಇದರಲ್ಲಿ ಮನುಷ್ಯರು ಅಂತ ಹೇಳ್ತೀವಿ. ಆದ್ರೆ ಯಥಾರ್ಥವಾಗಿ ಈ ಮನುಷ್ಯ ಪರ್ಯಾಯ ಕ್ಷಣಿಕಿದೆ, ನಾಶಶೀಲ ಇದೆ. ಆದ್ರೆ ಆತ್ಮ ನಾಶ ಇಲ್ಲ. ಆದ್ರಿಂದ ಯಥಾರ್ಥವಾಗಿ ನಾವು ಯಾರಿದ್ದೇವೆ? ಆತ್ಮ ಇದ್ದೇವೆ. ಆತ್ಮನಲ್ಲೂ ಕೂಡ ನಿಜವಾಗಿ ನಾವು ಯಾರಿದ್ದೇವೆ? ಶುದ್ಧಾತ್ಮ ಇದ್ದೇವೆ. ಯಾಕೆಂದ್ರೆ ಸಂಸಾರ ಜೀವಗಳಿಗೆ ಪರಿಣಾಮದಲ್ಲಿ ರಾಗದ್ವೇಷ ರೂಪ ಮಲಿನತ ಇದ್ದೇ ಇದೆ. ಆದ್ರೆ ಸ್ವಭಾವದಿಂದ ಆತ್ಮ ಶುದ್ಧ ಇದ್ದಾನೆ. ಆದ್ರಿಂದ ನಾನು ಶುದ್ಧಾತ್ಮನಿದ್ದೇನೆ ಅಂತಕ್ಕಂತಹ ಭಾವರೂಪ ಶ್ರದ್ಧಾ ಅಂತರಂಗದಲ್ಲಿ ಪ್ರಾಪ್ತಿಯಾಗೋದಕ್ಕೇನೆ ಸಮ್ಯಕ್ ದರ್ಶನ. ಮತ್ತು ಶಬ್ದದಿಂದ ನಾನು ಆತ್ಮ ಹೀಗಿದ್ದೀನಿ ಹಾಗಿದ್ದೀನಿ ಅಂತ ತಿಳಿಯೋದು ಬೇರೆ. ಆದ್ರೆ ಅನುಭವದಿಂದ, ಆ ವೀತರಾಗಭಾವದ ಅನುಭವದ ಜೊತೆಗೆ ಆತ್ಮನ ತಿಳಿಯತಕ್ಕಂತ ಯಾವ ಜ್ಞಾನ ಇದೆ ಅದು ಸಮ್ಯಕ್ ಜ್ಞಾನ ಇದೆ. ಜ್ಞಾನ ಅಂದ್ರೆ ತಿಳಿಯೋದು. ಸಮ್ಯಕ್ ಜ್ಞಾನ ಅಂತ ಹೇಳಿದ್ರೆ ಯಥಾರ್ಥವಾಗಿ ತಿಳಿಯೋದು. ಮಿಥ್ಯಾ ಜ್ಞಾನ ಅಂತ ಹೇಳಿದ್ರೆ ತಪ್ಪಾಗಿ ತಿಳಿಯತಕ್ಕಂಥದ್ದು. ಹಾಗೆ
ಸಮ್ಯಕ್ ಚಾರಿತ್ರ. ಚಾರಿತ್ರದಲ್ಲಿ ಸಮ್ಯಕ್ ಚಾರಿತ್ರ ಯಾವುದು, ಅಶುದ್ಧ ಚಾರಿತ್ರ ಯಾವುದು? ರಾಗದ್ವೇಷ ವಿಷಯ ಕಷಾಯಗಳ ಸೇವನೆ ಅಶುದ್ಧ ಚಾರಿತ್ರ ಇದೆ, ಮತ್ತು ವೀತರಾಗ ಭಾವದ ಅನುಭವ ಶುದ್ಧ ಚಾರಿತ್ರ ಇದೆ, ಸಮ್ಯಕ್ ಚಾರಿತ್ರ ಇದೆ. ಇಲ್ಲಿ ರತ್ನ ಶ್ರಾವಕಾಚಾರ ಶಾಸ್ತ್ರ ಗ್ರಂಥ ಇರೋದ್ರಿಂದ ನಿಶ್ಚಯ ಅಂತರಂಗ ಶುದ್ಧ ಚಾರಿತ್ರವನ್ನೂ ಹೇಳ್ತಾರೆ. ಜೊತೆಗೆ ಬಹಿರಂಗದಲ್ಲಿ ಯಾವ ವ್ಯವಹಾರ ಚಾರಿತ್ರ ಇದೆ ಅಂದ್ರೆ ಉಳ್ಕೊಂಡಿರೋ ರಾಗ ಕಷಾಯ ಯಾವ ಪ್ರಕಾರ ವ್ಯವಹಾರ ಚಾರಿತ್ರ ರೂಪದಲ್ಲಿ ಪ್ರವರ್ತಿಸ್ತದೆ ಅದರ ಸ್ವರೂಪವನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ಈಗ ನಾವು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನವನ್ನಂತೂ ನಾವು ತಿಳ್ಕೊಂಡಿದ್ದೀವಿ, ಅದರ ವಿಷಯ ಗೊತ್ತಾಗಿದೆ. ಇವಾಗ ಯಾವ್ದಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ? ಸಮ್ಯಕ್ ಚಾರಿತ್ರದ ವ್ಯಾಖ್ಯಾನವನ್ನ ಪ್ರವೇಶ ಮಾಡ್ತಾ ಇದ್ದೇವೆ. 37ನೆಯ ಶ್ಲೋಕ ಹೀಗಿದೆ: ವಿಗಲಿತ ದರ್ಶನ ಮೋಹೈಹಿ ಸಮಂಜಸ ಜ್ಞಾನ ವಿದಿತ ತತ್ವಾರ್ಥೈಹಿ ನಿತ್ಯಮಪಿ ನಿಷ್ಪ್ರಕಂಪೈಹಿ ಸಮ್ಯಕ್ ಚಾರಿತ್ರಮಾಲಂಬ್ಯಂ. ಅನ್ವಯಾರ್ಥ ಅಲ್ಲ, ಹೇಳೋಣ ಎಲ್ಲ. ವಿಗಲಿತ ದರ್ಶನ ಮೋಹೈಹಿ ಸಮಂಜಸ ಜ್ಞಾನ ವಿದಿತ ತತ್ವಾರ್ಥೈಹಿ ನಿತ್ಯಮಪಿ ನಿಷ್ಪ್ರಕಂಪೈಹಿ ಸಮ್ಯಕ್ ಚಾರಿತ್ರಮಾಲಂಬ್ಯಂ. ಅದರ ಅನ್ವಯಾರ್ಥ ವಿಗಲಿತ ದರ್ಶನ ಮೋಹೈಹಿ ಅಂದ್ರೆ ಯಾರು ದರ್ಶನ ಮೋಹವನ್ನು ನಾಶ ಮಾಡಿದ್ದಾರೆ ಅವರು. ದರ್ಶನ ಮೋಹ ಅಂದ್ರೇನು? ಮಿಥ್ಯಾತ್ವಕ್ಕೆ ದರ್ಶನ ಮೋಹ ಅಂತ. ಮಿಥ್ಯಾತ್ವ ಅಂದ್ರೆ ತಪ್ಪು ನಂಬಿಕೆ, ದರ್ಶನ ಅಂದ್ರೆ ನಂಬಿಕೆ. ನಂಬಿಕೆಯಲ್ಲಿ ಮೋಹ ಇರೋದು ಅಂತ ಹೇಳಿದ್ರೆ ತಪ್ಪು ನಂಬಿಕೆ ಇರೋದು. ಅಂದ್ರೆ ದರ್ಶನ ಮೋಹ ಅಂತ ಹೇಳಿದ್ರು ಒಂದೇ, ಮಿಥ್ಯಾತ್ವ ಅಂತ ಹೇಳಿದ್ರು ಒಂದೇ. ಅಂದ್ರೆ ಯಾರು ದರ್ಶನ ಮೋಹವನ್ನು ನಾಶ ಮಾಡಿದ್ದಾರೆ ಅವರು ಸಮಂಜಸ ಜ್ಞಾನ ವಿದಿತ ತತ್ವಾರ್ಥೈಹಿ ಅಂದ್ರೆ ಸಮ್ಯಕ್ ಜ್ಞಾನದಿಂದ ಯಾರು ತತ್ವಾರ್ಥವನ್ನು ತಿಳಿದಿದ್ದಾರೋ. ಮೊದಲು ಮಿಥ್ಯಾತ್ವವನ್ನ ದರ್ಶನ ಮೋಹವನ್ನ ನಾಶ ಮಾಡಿದ್ದಾರೆ, ಆಮೇಲೆ ಸಮ್ಯಕ್ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಥಾರ್ಥ ವಸ್ತು ಸ್ವರೂಪವನ್ನ ತಿಳಿದಿದ್ದಾರೋ ಅವರು ನಿತ್ಯಮಪಿ ನಿಷ್ಪ್ರಕಂಪೈಹಿ ಯಾರು ಸದಾಕಾಲ ಅಕಂಪ ಅಂದರೆ ದೃಢಚಿತ್ತರಾಗಿದ್ದಾರೋ. ಅಂದ್ರೆ ತಿಳಿದ ಮೇಲೂ ಇದು ಹೀಗೋ ಇದು ಹಾಗೋ ಹಾಗಿಲ್ದೆ ಹೀಗೆ ಇದೆ ದೃಢಚಿತ್ತತೆ ಯಾರಲ್ಲಿ ಪ್ರಾಪ್ತಿಯಾಗಿದೆ ಅವರು ಅಂಥ ಪುರುಷರಿಂದ ಸಮ್ಯಕ್ ಚಾರಿತ್ರಂ, ಸಮ್ಯಕ್ ಚಾರಿತ್ರವು ಆಲಂಬ್ಯಂ ಆಲಂಬನೆ ಮಾಡುವುದು ಯೋಗ್ಯ ಇದೆ. ಅಂದ್ರೆ ಯಾರು ಸಮ್ಯಕ್ ದರ್ಶನ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಿದ್ದಾರೋ ಅವರು ಸಮ್ಯಕ್ ಚಾರಿತ್ರವನ್ನ ಅವಲಂಬಿಸ್ತಕ್ಕಂಥದ್ದು ಯೋಗ್ಯ ಇದೆ. ಟೀಕಾ: ಸಮ್ಯಕ್ ಚಾರಿತ್ರಂ ಆಲಂಬ್ಯಂ ಅಂದ್ರೆ ಸಮ್ಯಕ್ ಚಾರಿತ್ರ ಅಂಗೀಕಾರ ಮಾಡುವುದು ಯೋಗ್ಯವಾಗಿದೆ. ಎಂಥ ಜೀವಿಗಳು ಸಮ್ಯಕ್ ಚಾರಿತ್ರ ಅಂಗೀಕಾರ ಮಾಡಬೇಕು? ವಿಗಲಿತ ದರ್ಶನ ಮೋಹೈಹಿ ಯಾರಿಗೆ ದರ್ಶನ ಮೋಹದ ನಾಶವಾಗಿದೆ ಮತ್ತು ದರ್ಶನ ಮೋಹದ ನಾಶವಾದ್ದರಿಂದ ಯಾರು ತತ್ವಶ್ರದ್ಧಾನಿಗಳಾಗಿದ್ದಾರೆ ಅವರು ಹಾಗೂ ಹೇಗಿದ್ದಾರೆ? ನಿತ್ಯಮಪಿ ನಿಷ್ಪ್ರಕಂಪೈಹಿ ಧಾರಣೆ ಮಾಡಲ್ಪಟ್ಟ ಆಚರಣೆಯಲ್ಲಿ ನಿರಂತರ ನಿಷ್ಕಂಪರಾಗಿದ್ದಾರೆ. ಅದರೊಳಗೆ ಆ ಕಡೆಗೆ ಕಂಪನ ಇಲ್ಲ. ಯಾರು ಯಾವುದೇ ಪ್ರಕಾರದಿಂದ ಗ್ರಹಣೆ ಮಾಡಿದ ಆಚರಣೆಯನ್ನ ಬಿಡುವುದಿಲ್ಲವೋ ಅಂಥ ಜೀವಿಗಳು ಸಮ್ಯಕ್ ಚಾರಿತ್ರವನ್ನ ಧಾರಣೆ ಮಾಡಬೇಕು. ಭಾವಾರ್ಥ: ಮೊದಲು ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಂಡು ಸಮ್ಯಕ್ ಜ್ಞಾನಿಯಾಗಬೇಕು. ಆನಂತರ ನಿಶ್ಚಲ ವೃತ್ತಿ ಧಾರಣೆ ಮಾಡಿ ಸಮ್ಯಕ್ ಚಾರಿತ್ರವನ್ನು ಅಂಗೀಕಾರ ಮಾಡಬೇಕು. ಅಂದ್ರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ನಂತರ ಸಮ್ಯಕ್ ಚಾರಿತ್ರವನ್ನ ಅಂಗೀಕಾರ ಮಾಡಬೇಕು. ಸಮ್ಯಕ್ ಚಾರಿತ್ರ ಅಂತ ಹೇಳಿದ್ರೇನು? ಅನುಭವ. ಯಾವುದರ ಅನುಭವ? ಇಡ್ಲಿ ತಿಂದ ಅನುಭವವೋ ಕಾಫಿ ಕುಡಿದ ಅನುಭವವೋ? ಆತ್ಮನ ಅನುಭವ, ಶುದ್ಧತೆಯ ಅನುಭವ, ವೀತರಾಗತೆಯ ಅನುಭವ ಸಮ್ಯಕ್ ಚಾರಿತ್ರ ಇದೆ. ಮುಂದೆ ಸಮ್ಯಕ್ ಜ್ಞಾನದ ನಂತರವೇ ಸಮ್ಯಕ್ ಚಾರಿತ್ರ ಅಂಗೀಕಾರ ಮಾಡುವುದರ ಕಾರಣವನ್ನು ತಿಳಿಸ್ತಾರೆ. ಸಮ್ಯಕ್ ಜ್ಞಾನ ಆದ ಮೇಲೆ ಸಮ್ಯಕ್ ಚಾರಿತ್ರವನ್ನ ಯಾಕೆ ಅಂಗೀಕಾರ ಮಾಡಬೇಕು ಅದರ ಕಾರಣ ಹೇಳ್ತಾರೆ. ನಹಿ ಸಮ್ಯಕ್ ವ್ಯಪದೇಶಂ ಚರಿತ್ರಮಜ್ಞಾನ ಪೂರ್ವಕಂ ಲಭತೆ ಜ್ಞಾನಾಂತರ ಮುಕ್ತಂ ಚಾರಿತ್ರಾರಾಧನಂ ತಸ್ಮಾತ್. ಹೇಳೋಣ. ನಹಿ ಸಮ್ಯಕ್ ವ್ಯಪದೇಶಂ
ಚರಿತ್ರಮಜ್ಞಾನ ಪೂರ್ವಕಂ ಲಭತೆ ಜ್ಞಾನಾನಂತರ ಮುಕ್ತಂ ಚಾರಿತ್ರಾರಾಧನಂ ತಸ್ಮಾತ್ ಅನ್ವಯ ಅಂತ. ಅಜ್ಞಾನ ಪೂರ್ವಕಂ ಚಾರಿತ್ರಂ, ಅಜ್ಞಾನ ಸಹಿತ ಚಾರಿತ್ರ, ಸಮ್ಯಕ್ ವ್ಯಪದೇಶಂ, ಸಮ್ಯಕ್ ಎಂಬ ಹೆಸರನ್ನು ನಹಿ ಲಭತೆ ಪ್ರಾಪ್ತ ಮಾಡಿಕೊಳ್ಳಲಾರದು. ತಸ್ಮಾತ್ ಆದ್ದರಿಂದ ಜ್ಞಾನಾನಂತರಂ ಸಮ್ಯಕ್ ಜ್ಞಾನದ ನಂತರವೇ ಚಾರಿತ್ರಾರಾಧನಂ ಚಾರಿತ್ರದ ಆರಾಧನೆ ಉಕ್ತಂ ಹೇಳಲ್ಪಟ್ಟಿದೆ. ಬರೀ ಅರ್ಥನೇ ಓದಿದ್ರೆ ಅಜ್ಞಾನ ಸಹಿತ ಚಾರಿತ್ರ ಸಮ್ಯಕ್ ಎಂಬ ಹೆಸರನ್ನು ಪ್ರಾಪ್ತ ಮಾಡಿಕೊಳ್ಳಲಾರದು. ಚಾರಿತ್ರವೇನೋ ಬಹಿರಂಗದಲ್ಲಿ ಪಾಲಿಸ್ತಾನೆ ಅಂತ ಇಟ್ಕೊಳ್ಳೋಣ. ವ್ರತ ಮಾಡ್ತಾನೆ, ಜಪ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ದಾನ ಕೊಡ್ತಾನೆ, ಬಹಿರಂಗ ವ್ಯವಹಾರ ಚಾರಿತ್ರವನ್ನ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಆ ವ್ಯವಹಾರದ ಚಾರಿತ್ರದ ಹಿಂದೆ ಅಜ್ಞಾನ ಇದ್ರೆ, ಅಂದ್ರೆ ಧರ್ಮದ ಯಥಾರ್ಥ ಸ್ವರೂಪ ಗೊತ್ತಿಲ್ಲದೆ ಇದ್ರೆ ಆ ಚಾರಿತ್ರ ಏನನ್ನಿಸ್ಕೊಳ್ಳುತ್ತೆ? ಮಿಥ್ಯಾ ಚಾರಿತ್ರ ಅಂತ. ಸಮ್ಯಕ್ ಚಾರಿತ್ರ ಅಂತ ಅದು ಹೇಳಿಸ್ಕೊಳ್ಳೋದಿಲ್ಲ. ಸಮ್ಯಕ್ವ ಸಹಿತ ಯಾವ ಚಾರಿತ್ರ ಇದೆ ಅದೇ ಸಮ್ಯಕ್ ಚಾರಿತ್ರ ಅಂತ ಹೇಳಿ ಹೇಳಿಸ್ಕೊಳ್ತಕ್ಕಂಥ. ಹಾಗಾದ್ರೆ ಅಜ್ಞಾನ ಏನಿದೆ, ಯಾವುದಕ್ಕೆ ಅಜ್ಞಾನ ಅಂತ ಕರೀತಾರೆ? ಮಿಥ್ಯಾತ್ವ ಇದ್ದಲ್ಲಿ ಅಜ್ಞಾನ ಇದೆ. ತಪ್ಪು ಜ್ಞಾನದ್ದಲ್ಲ, ತಪ್ಪು ಶ್ರದ್ಧೆದು. ಜ್ಞಾನದ ಕೆಲಸ ಏನು? ತಿಳಿಯೋದಷ್ಟೇ. ಅದೇ ತಿಳಿಯೋದು ಬಿಟ್ಟು ಏನು ಮಾಡಕ್ ಹೋಗುದಿಲ್ಲ, ಸುಮ್ಮನೆ ತಿಳಿತಾ ಹೋಗುತ್ತೆ. ಆ ತಿಳಿಯೋದ್ರ ಜೊತೆ ಮಿಥ್ಯಾತ್ವ ಇದ್ರೆ ಮಿಥ್ಯ ಅಂದ್ರೆ ತಪ್ಪಾಗೆ ತಿಳಿಯುತ್ತೆ. ತಿಳಿಯೋದ್ರ ಜೊತೆ ಸಮ್ಯಕ್ತ್ವ ಇದ್ರೆ ಯಥಾರ್ಥವಾಗ್ತದೆ. ಇಷ್ಟೇ. ತಿಳಿಯೋದಂತೂ ಅದರ ಸ್ವಭಾವ ಇದೆ. ಯಥಾರ್ಥ ಶ್ರದ್ಧೆಯೊಂದಿಗೆ ತಿಳುವಳಿಕೆ ಇದ್ರೆ ಅದು ಸಮ್ಯಕ್ ಜ್ಞಾನ ಇದೆ. ಮಿಥ್ಯಾ ಶ್ರದ್ಧೆಯೊಂದಿಗೆ ಜ್ಞಾನ ಇದೆ, ಅದಕ್ಕೆ ಏನಂತ ಕರೀತಾರೆ? ಮಿಥ್ಯ. ಅದಕ್ಕೇನೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅಂತ ಇದೆ ವಿನಃ ಸಮ್ಯಕ್ ಜ್ಞಾನ ದರ್ಶನ ಚಾರಿತ್ರನೇ ಮೋಕ್ಷ ಮಾರ್ಗ ಅಂತ ಎಲ್ಲಾರು ತೋರಿಸಿ ನೋಡೋಣ. ಯಾವ ಸ್ಕೂಲ್ದಲ್ಲಾರು ದರ್ಶನ ಕಾರಣ ಇದೆ. ನಂಬಿಕೆ ಸರೋದ್ರೆ ಬಾಕಿದೆಲ್ಲ ತಾನೇ ಸರೋದು. ನಂಬಿಕೆ ತಪ್ಪಾದ್ರೆ ಬಾಕಿದೆಲ್ಲ ಉದ್ದಕ್ಕೂ ತಪ್ಪೇ ಆಗುತ್ತೆ. ಆದ್ರಿಂದ ಇಲ್ಲಿ ಅಜ್ಞಾನ ಸಹಿತ ಇರ್ತಕ್ಕಂತಹ ಚಾರಿತ್ರ ಸಮ್ಯಕ್ ಚಾರಿತ್ರ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಆದ್ದರಿಂದ ಸಮ್ಯಕ್ ಜ್ಞಾನದ ನಂತರವೇ, ಅಂದ್ರೆ ಸಮ್ಯಕ್ ಜ್ಞಾನದ ಪ್ರಾಪ್ತಿ ಮಾಡಿಕೊಂಡ ಮೇಲೇನೆ ಚಾರಿತ್ರದ ಆರಾಧನೆ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಟೀಕಾ ಅಜ್ಞಾನ ಪೂರ್ವಕಂ ಚಾರಿತ್ರಂ ಸಮ್ಯಕ್ ವ್ಯಪದೇಶಂ ನಹಿ ಲಭತೆ. ಯಾವುದರ ಅಂದ್ರೆ ಚಾರಿತ್ರದ ಪೂರ್ವದಲ್ಲಿ, ಚಾರಿತ್ರ ಯಾರು ಮಾಡ್ತಾರೆ ಅದರ ಹಿಂಭಾಗದಲ್ಲಿ, ಅದರ ಪೂರ್ವದಲ್ಲಿ ಅಜ್ಞಾನ ಭಾವವಿದೆ. ಅಂಥ ಚಾರಿತ್ರವು ಸಮ್ಯಕ್ ಎಂಬ ಸಂಜ್ಞೆಯನ್ನು ಹೊಂದಲಾರದು. ಮೊದಲು ಒಂದು ಪಕ್ಷ ಸಮ್ಯಜ್ಞಾನವಿಲ್ಲದೆ ಮತ್ತು ಪಾಪಕ್ರಿಯೆಯ ತ್ಯಾಗ ಮಾಡಿ ಚಾರಿತ್ರ ಭಾರವನ್ನು ಧಾರಣೆ ಮಾಡಿದ್ದರೆ ಆ ಚಾರಿತ್ರಕ್ಕೆ ಸಮ್ಯಕ್ತ್ವತ ಪ್ರಾಪ್ತವಾಗುವುದಿಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು? ಸಮ್ಯಕ್ತ್ವವನ್ನ ಧಾರಣೆ ಮಾಡಿದೆ ಅಂದ್ರೆ ಜೀವ ಅಜೀವದ ಸ್ವರೂಪ ತಿಳಿದೆ. ಜೀವ ಸಮ್ಯಕ್ ದರ್ಶನದ ಪ್ರಾಪ್ತಿಗೆ ಏನಂತ ಹೇಳಿದ್ದಾರೆ? ಯಾವುದನ್ನು ಸಮ್ಯಕ್ ದರ್ಶನ ಪ್ರಾಪ್ತಿ ಆಗುತ್ತೆ? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ. ತತ್ವ ಅದರ ಅರ್ಥವನ್ನ ಯಥಾರ್ಥವಾಗಿ ಯಾವಾಗ ಶ್ರದ್ಧೆ ಮಾಡ್ತಾನೆ ಆಗ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗ್ತದೆ. ಅಂತ ತತ್ವ ಯಾವುದು? ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ಮೋಕ್ಷ. ಹೀಗೆ 7 ತತ್ವಗಳನ್ನ ಯಥಾರ್ಥವಾಗಿ ಯಾವಾಗ ತಿಳಿತಾನೆ, ಆಹಾ ನಾನು ಜೀವ ತತ್ವ ಇದ್ದೇನೆ, ಅಜೀವ ತತ್ವ ನಾನಲ್ಲ. ಶರೀರ ಅಜೀವ ತತ್ವ ಇದೆ, ನಾನು ಜೀವ ತತ್ವ ಇದ್ದೇನೆ. ಈ ಶರೀರವನ್ನೇ ನಾನು ಅಂತ ಆಶ್ರಯ ಮಾಡಿದ್ದರ ತತ್ವದಿಂದ ಆಶ್ರವ ಮತ್ತು ಬಂಧ ತತ್ವ ಇದೆ. ಶುಭಾಶುಭ ಭಾವಗಳು ಉತ್ಪನ್ನವಾಗ್ತದೆ, ಆದ್ರಿಂದ ಬಂಧ ಇದೆ. ಆ ಬಂಧ ಇರೋದ್ರಿಂದ ಭವ ಪರಿಭ್ರಮಣೆ, ಜನ್ಮ ಮರಣ ಚಕ್ರ ನಡೀತಿದೆ. ನಾನು ಅಜೀವವನ್ನ ಆಶ್ರಯಿಸಿದೆ, ನನ್ನ ಶುದ್ಧ ಜೀವವನ್ನೇ ಅಂತರಂಗದಲ್ಲಿ ಆಶ್ರಯಿಸಿದ ಪಕ್ಷಕ್ಕೆ ಆಶ್ರವ ಮತ್ತು ಬಂಧ ತತ್ವಗಳು ನಿಂತು ಹೋಗ್ತವೆ. ಸಂವರ ಅಂದ್ರೆ ಶುದ್ಧತೆಯ ಅನುಭವ ಒಳಗಡೆ ಆಗೋದಕ್ಕೆ ಶುರುವಾಗುತ್ತೆ. ಆ ಶುದ್ಧತೆ ವೃದ್ಧಿಯಾಗೋದೇ ನಿರ್ಜರ ತತ್ವ ಇದೆ, ಮತ್ತು ಆ ಶುದ್ಧತೆಯ ಪರಿಪೂರ್ಣತೆಯ ಅನುಭವ ಆಗತಕ್ಕಂಥದ್ದೇ ಮೋಕ್ಷ ತತ್ವ ಇದೆ. ಅಂದ್ರೆ ಆಶ್ರವ ಮತ್ತು ಬಂಧ ತತ್ವಗಳು ನಿಂತು ಹೋಗಿ
ಸಂವರ ನಿರ್ಜರ ಮತ್ತು ಮೋಕ್ಷ ದೇಶ ಜೀವ ಪ್ರಾಪ್ತಿಯಾಗಬೇಕಾಗಿದ್ರೆ ಈ ಜೀವ ಯಾವ ತತ್ವವನ್ನ ಆಶ್ರಯ ಮಾಡಬೇಕು? ತನ್ನ ಶುದ್ಧ ಜೀವ ತತ್ವವನ್ನೇ ಆಶ್ರಯ ಮಾಡಬೇಕು. ಅಂದ್ರೆ ಅದೊಂದಿದ್ರೆ ಯಾಕೆ ಬಾಕಿದೆಲ್ಲ ರೆಡಿ ಆಗ್ತದಲ್ಲ, ಪಂಚೇಂದ್ರಿಯ ವಿಷಯ ಭಾವಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಮುಖ್ಯವಾಗಿ ಆಶ್ರಯ ಮಾಡಿರೋದು ಶರೀರ ತತ್ವ, ಇದು ನಾನು ಅಂತ. ಈ ಶರೀರ ತತ್ವದ ಅವಶ್ಯಕತೆಗಳನ್ನ ಪೂರೈಸೋದು ಯಾವುದು? ನಿಮಿತ್ತ. ಆದ್ರಿಂದ ಅದ್ರ ಕಡೆಗೆ ಹೋಗಿದೆ ಲಕ್ಷ್ಯ ಅಷ್ಟೇ, ಬೇರೆ ಇಲ್ಲ. ಅಂದ್ರೆ ಅಜೀವವನ್ನ ಜೀವ ಅಂತ ಸ್ವೀಕಾರ ಮಾಡಿದೆ, ಇದೇ ಮಿಥ್ಯಾತ್ವ ಇದೆ, ಅಜ್ಞಾನ. ಈ ಮಿಥ್ಯಾತ್ವದೊಂದಿಗೆ ಈ ಶರೀರ ನಾನು ಅಂತ ತಿಳಿಯತಕ್ಕಂತ ಜ್ಞಾನ ಏನಿದೆ ಅದು ಅಜ್ಞಾನ ಇದೆ, ಮಿಥ್ಯಾಜ್ಞಾನ. ಶರೀರ ಇದೆ, ವ್ಯವಹಾರದಿಂದ ನಾನು ಈ ಶರೀರ ಇದ್ದೇನೆ ಅಂತ ಹೇಳಿದ್ರೆ ತಪ್ಪಿಲ್ಲ, ಯಾಕೆ ಸಂಯೋಗದಲ್ಲಿ ಇದೆ. ಈ ಭಾವ ನಡೆಯೋವರೆಗೆ ಈ ಲೋಕ ವ್ಯವಹಾರ ಈ ಶರೀರದ ಮಾಧ್ಯಮದಿಂದಲೇ ನಡೆಯೋದು. ಆದ್ರೆ ಇದೇ ಸರ್ವತಾ ನಾನು ಅಂತ ಶ್ರದ್ಧೆ ಮಾಡಿದ್ರೆ ಅದು ಮಿಥ್ಯಾತ್ವ ಇದೆ ಅಷ್ಟೇ ವಾಸ್ತವಿಕವಾಗಿ. ಆದ್ರಿಂದ ಇಲ್ಲಿ ಮಿಥ್ಯಾತ್ವ ಸಹಿತ ಯಾವ ಜ್ಞಾನ ಇದೆ ಅದು ಯಥಾರ್ಥ ಜ್ಞಾನ ಅಲ್ಲ. ಏನ್ ಹೇಳ್ತಾರೆ? ಮೊದಲು ಒಂದು ಪಕ್ಷ ಸಮ್ಯಕ್ ಜ್ಞಾನವಿಲ್ಲದೆ ಮತ್ತು ಪಾಪಕ್ರಿಯೆಯ ತ್ಯಾಗ ಮಾಡಿ, ಈ ಪ್ರಕಾರ ನಾನು ಶರೀರ ಅಲ್ಲ, ಆತ್ಮ ಶುದ್ಧ ಸ್ವರೂಪ ಅಂತ ತಿಳ್ಕೊಳ್ಳದೆ, ಅಂದ್ರೆ ಸಮ್ಯಕ್ ಜ್ಞಾನವನ್ನ ಹೊಂದದೆ ಬರೇ ಪಾಪಕ್ರಿಯೆಯನ್ನು ತ್ಯಾಗ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅದನ್ನು ಭೋಗವನ್ನು ತ್ಯಾಗ ಮಾಡ್ತಾನೆ, ದೀಕ್ಷೆನೆ ತಗೋತಾನೆ ಅಂತ ಇಟ್ಕೊಳ್ಳೋಣ. ಪರಿಗ್ರಹಗಳನ್ನೆಲ್ಲ ಹೊರಗಡೆ ತ್ಯಾಗ ಮಾಡ್ತಾನೆ, ದ್ರವ್ಯಲಿಂಗಿ ಮುನಿ ಆಗ್ತಾನೆ, ಮುನಿ ದೀಕ್ಷೆನ ತಗೋತಾನೆ ಅಂತ ಇಟ್ಕೊಳ್ಳೋಣ. ಅದೇನು ಪಾಪಾಚರಣೆ ಇಲ್ಲವಲ್ಲ, ಮಹಾವ್ರತಗಳನ್ನ ಹೊರಗಡೆಯಿಂದ ಪಾಲನೆ ಮಾಡ್ತಕ್ಕಂಥದ್ದೇ. ಆದ್ರೂ ನಾನು ಆತ್ಮ ಇದ್ದೇನೆ, ಈ ಶರೀರ ಅಲ್ಲ, ಆತ್ಮನ ಆಶ್ರಯದಿಂದ ಜೀವಕ್ಕೆ ಮೋಕ್ಷ ಪ್ರಾಪ್ತಿ ಆಗ್ತದೆ, ವಿತರಾಗತೆ ಆರಾಧನೆಯಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹೀಗೆ ತಿಳ್ಕೊಳ್ಳದೆ ಈ ಶರೀರ ಮಾಧ್ಯಮ ಇದೆ, ಈ ಶರೀರ ಇರೋದ್ರಿಂದ ನನಗೆ ಈ ಮನುಷ್ಯ ಭಾವ ಈ ಶರೀರ ಬಂದಿರೋದ್ರಿಂದ ನನಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ಶರೀರದ ಆಶ್ರಯವನ್ನ ಮಾಡ್ತಾ ಬಹಿರಂಗದಲ್ಲಿ ಬೇಕಾದ ಎಲ್ಲಾ ಪಾಪ ಕ್ರಿಯೆಗಳನ್ನು ತ್ಯಾಗ ಮಾಡಿದಾನೆ ಅಂತ ಇಟ್ಕೊಳ್ಳೋಣ. ವ್ರತ ಜಪ ತಪ ಮಾಡ್ತಾನೆ ಅಂತ ಇಟ್ಕೊಂಡಿದ್ದಾನೆ. ಈ ಪ್ರಕಾರ ಚಾರಿತ್ರವನ್ನು ಧಾರಣೆ ಮಾಡಿದ್ರು ಯಥಾರ್ಥ ವಸ್ತು ಸ್ವರೂಪವನ್ನು ತಿಳ್ಕೊಳ್ಳದೆ ಇದ್ರೆ ಏನ್ ಹೇಳ್ತಾರೆ? ಒಂದು ಪಕ್ಷ ಸಮ್ಯಜ್ಞಾನವಿಲ್ಲದೆ ಮತ್ತು ಪಾಪಕ್ರಿಯೆಯ ತ್ಯಾಗ ಮಾಡಿ, ಸಮ್ಯಜ್ಞಾನವಿಲ್ಲದೆ ಪಾಪಕ್ರಿಯೆಯ ತ್ಯಾಗ ಮಾಡಿ ಚಾರಿತ್ರ ಭಾರವನ್ನು ಧಾರಣೆ ಮಾಡಿದರೆ ಆ ಚಾರಿತ್ರಕ್ಕೆ ಸಮ್ಯಕ್ತ್ವ ಅಂತ ಅನ್ವಯಿಸುತ್ತೋ? ಅನ್ವಯಿಸೋದಿಲ್ವೋ? ಅನ್ವಯಿಸೋದು. ಸಮ್ಯಕ್ತ್ವ ಅದಕ್ಕೆ ಪ್ರಾಪ್ತಿಯಾಗೋದಿಲ್ಲ. ಹೇಗೆ ತಿಳಿಯದೆ ಔಷಧದ ಸೇವನೆ ಮಾಡಿದರೆ, ಅದೇನೋ ಔಷಧ ಇದೆ, ಯಾವುದಕ್ಕೆ ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲದೆ ತಿಳಿಯದೆ ಔಷಧ ಸೇವನೆ ಮಾಡಿದರೆ ಮರಣವೇ ಆಗುತ್ತದೆಯೋ, ಅದೇ ಪ್ರಕಾರ ಸಮ್ಯಜ್ಞಾನವಿಲ್ಲದ ಚಾರಿತ್ರದ ಸೇವನೆ ಮಾಡುವುದು ಸಂಸಾರವನ್ನು ಹೆಚ್ಚಿಸುತ್ತದೆ. ಯಾಕೆ ಹೆಚ್ಚಿಸುತ್ತೆ? ಆತ್ಮನ ಅರಿವಿಲ್ಲದೆ ಬೇಕಾದಷ್ಟು ಪುಣ್ಯ ಕ್ರಿಯೆಗಳನ್ನ, ಪಾಪ ಕ್ರಿಯೆ ತ್ಯಾಗ ಮಾಡ್ತಾನೆ, ಪುಣ್ಯ ಕ್ರಿಯೆಗಳನ್ನ ಮಾಡ್ತಾನೆ. ಅಂದ್ರೆ ತಾನ ಆತ್ಮ ಶರೀರದಿಂದ ಬೇರೆ ಹೀಗೆ ಅಭಿಪ್ರಾಯ ಮಾತ್ರ ಒಳಗಡೆ ಇಲ್ಲ. ಆದ್ರಿಂದ ಜೀವಕ್ಕೆ ಏನು ಬೇಕು? ಸುಖ ಬೇಕು. ಆ ಸುಖ ಇಲ್ಲ, ಆತ್ಮನ ಅರಿವಾಗಿದ್ರೆ ಆತ್ಮಿಕ ಸುಖವನ್ನು ಅನುಭವಿಸ್ತಿದ್ದ. ಆತ್ಮನ ಅರಿವಿಲ್ಲದೆ ಇದ್ದ ಮೇಲೆ ಶರೀರದ ಮುಖಾಂತರ ಸುಖ ಏನಾಗ್ತದೆ ಅದಂತಾನೆ ಅನುಭವಿಸೋದು, ಯಾವ್ದಾದ್ರು ಒಂದನ್ನು ಅನುಭವಿಸ್ಬೇಕಲ್ಲ. ಸೊ ಶರೀರದ ಸುಖಕ್ಕೆ ಯಾವ ಸುಖ ಅಂತ ಕರೀತಾರೆ? ಇಂದ್ರಿಯ ಸುಖ ಅಂತ ಕರೀತಾರೆ. ಇಂದ್ರಿಯದ ಅವಶ್ಯಕತೆ ಬಿಟ್ಟು, ಶರೀರದ ಮಾಧ್ಯಮವನ್ನ ಬಿಟ್ಟು ಆತ್ಮನನ್ನೇ ಅನುಭವಿಸ್ತಕ್ಕಂತ ಸುಖಕ್ಕೆ ಏನಂತ ಕರೀತಾರೆ? ಅತೀಂದ್ರಿಯ ಸುಖ ಅಂತ. ಆತ್ಮಿಕ ಸುಖ ಅಥವಾ ಅತೀಂದ್ರಿಯ ಸುಖ, ಇಂದ್ರಿಯಕ್ಕೆ ಅತೀತವಾದ್ದು. ಇಂದ್ರಿಯದ ಮಾಧ್ಯಮದಿಂದ ಅನುಭವಿಸ್ತಕ್ಕಂತ ಸುಖಕ್ಕೆ ಇಂದ್ರಿಯ ಸುಖ ಅಂತ. ಇಂದ್ರಿಯ ಸುಖದ ಭೋಗದಿಂದ ಜೀವಕ್ಕೆ ಪುಣ್ಯ ಬಂಧವಾಗುತ್ತೋ ಕರ್ಮಕ್ಷಯವಾಗುತ್ತೋ? ಪಾಪ ಬಂಧ. ಇಂದ್ರಿಯ ವಿಷಯ ಭೋಗದಿಂದ ಜೀವಕ್ಕೆ ಪಾಪ ಬಂಧ ಆಗ್ತದೆ. ಇಂದ್ರಿಯ ವಿಷಯ ಭೋಗದ ತ್ಯಾಗದಿಂದ ಪುಣ್ಯ ಬಂಧ ಆಗುತ್ತೆ. ಈಗ ನಮ್ಮ ಪಂಚಣ್ಣವ್ರು ಇವತ್ತು ಏನು ಘನ ಪದಾರ್ಥ ಏನು ತಿನ್ನೋಣ ಅಂತ ಬಿಟ್ಬಿಟ್ಟಿದ್ದಾನೆ. ಇವಾಗ ಬಿಟ್ಬಿಟ್ಟಿದ್ದೀನಿ, ತ್ಯಾಗ ಮಾಡಿದಿರೋ ಭಾವ ಇದೆಯಲ್ಲ, ಅದರಿಂದ ಏನ್ ಬಂಧವಾಗುತ್ತೆ? ಪುಣ್ಯ ಬಂಧವಾಗುತ್ತೆ. ತಿನ್ನೋದ್ರ ಭಾವದಿಂದ ಏನ್ ಬಂಧವಾಗುತ್ತೆ? ಪಾಪ ಬಂಧಾಗುತ್ತೆ. ತಿನ್ನೋ ಭಾವದಿಂದ ಪಾಪ ಬಂಧವಾಗುತ್ತೆ, ಬಿಡೋ ಭಾವದಿಂದ ಪುಣ್ಯ ಬಂಧ ಆಗತ್ತೆ. ಅಂದಮೇಲೆ ಅಜ್ಞಾನಿಗೆ ಆತ್ಮನ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಶರೀರದ ಮೂಲಕ ಪುಣ್ಯದ ಕ್ರಿಯೆಯನ್ನ ಮಾಡ್ತಾನೆ, ಪಾಪ ಕ್ರಿಯೆಯನ್ನ ತ್ಯಾಗ ಮಾಡ್ತಾನೆ. ಅದರಿಂದ ಏನು ಬಂಧವಾಗುತ್ತೆ? ಪುಣ್ಯ ಬಂಧವಾಗುತ್ತೆ. ಪುಣ್ಯ ಬಂಧವಾದ ಮೇಲೆ ಇಂದ್ರಿಯ ಸುಖಗಳು, ಸಂಯೋಗಗಳು ಪ್ರಾಪ್ತಿ ಆಗ್ತವೆ. ಒಳ್ಳೆ ಶರೀರ, ಅದು ಇದ್ದು ಪ್ರತಿಯೊಂದು ಬೇಕಾದವು ಪ್ರಾಪ್ತಿ ಆಗ್ತವೆ.
ಆತ್ಮನ ಆನಂದವನ್ನು ಅನುಭವಿಸೋಕ್ ಗೊತ್ತಿಲ್ಲದೆ ಇರೋ ಜೀವ ಅನುಭವಿಸೋದು ಅದನ್ನೇ ತಾನೆ. ಅದು ಬಿಟ್ಟಿದ್ದೇನೆ ನಾನು ಅನುಭವಿಸೋದು. ಅದರಲ್ಲಿ ಡಿಗ್ರಿಗಳು ವ್ಯತ್ಯಾಸಗಳು ಅವ್ರವ್ರ ತಕ್ಕನೆ ಗ್ರೇಡ್ ವಾರ್ ಹೆಚ್ಚು ಕಡಿಮೆ ಇರಬಹುದು. ಆದ್ರೆ ಅನುಭವಿಸೋದು ಇಂದ್ರಿಯ ಸುಖದ ಇದನ್ನೇ ಅನುಭವಿಸ್ತಾ ಇದೆ. ಅಂದ್ರೆ ಆ ಇಂದ್ರಿಯ ಸುಖದ ಭೋಗ ಪಾಪ ಇರೋದ್ರಿಂದ ನೋಡ್ರಿ, ಈ ಜೀವಕ್ಕೆ ಮನುಷ್ಯ ಭವ ಒಂದ್ಸತಿ ತ್ರಸಜೀವಿ ಆದ್ಮೇಲೆ ಬರ್ತಕ್ಕಂಥದ್ದು 48 ಸರಿ ಮಾತ್ರ ಅಲ್ವೇ ಬ್ರಹ್ಮಚರ್ಯನವರೇ? 48 ಭವ ತ್ರಸಜೀವಿ ಆದ ಮೇಲೆ. ಅಂದ್ರೆ ಈ ಜೀವ 2 ದಶೆಯನ್ನು ಹೊಂದಬಹುದು ಸಂಸಾರದಲ್ಲಿ. ಒಂದು ತ್ರಸ, ಇನ್ನೊಂದು ಸ್ಥಾವರ. ಸ್ಥಾವರ ಅಂದ್ರೆ ಏಕೇಂದ್ರಿಯ, ಸ್ಪರ್ಶನೇಂದ್ರಿಯ ಒಂದೇ ಇರ್ತದೆ. ಗಿಡ ಮರ ಇತ್ಯಾದಿಗಳೆಲ್ಲ ಸ್ಥಾವರ ಇದೆ. ಪೃಥ್ವಿಕಾಯಿಕ್, ಜಲಕಾಯಿಕ್, ಅಗ್ನಿಕಾಯಿಕ್, ವಾಯುಕಾಯಿಕ್ ಇವೆಲ್ಲ ಏಕೇಂದ್ರಿಯ ಜೀವಿಗಳು, ಸ್ಥಾವರ ಇದೆ. ತ್ರಸ ಅಂದ್ರೆ 2 ಅರ್ಥ ಇದೆ ಅದಕ್ಕೆ. 2 ಇಂದ್ರಿಯದಿಂದ ಜಾಸ್ತಿ ಇರೋದಕ್ಕೂ ತ್ರಸ ಅಂತ ಹೆಸರು. ಯಾವ ಜೀವದಲ್ಲಿ ಭಯ ಇತ್ಯಾದಿಗಳ ಇದರಿಂದ ಸಂಕುಚಿತವಾಗೋದು, ಓಡಾಡೋದು, ಮಾಡೋದು ನಡೀತಾರೆ, ಅದಕ್ಕೂ ತ್ರಸ ಅನ್ನೋ ಶಬ್ದವನ್ನ ಅನ್ವಯಿಸಿ ಹೇಳ್ತಾರೆ. ಇಲ್ಲಿ ತ್ರಸ ಅಂದ್ರೆ 2 ಇಂದ್ರಿಯದಿಂದ 5 ಇಂದ್ರಿಯದವರೆಗೆ ಇರತಕ್ಕಂತ ಜೀವಿಗಳೆಲ್ಲ ಜೀವಿಗಳು. ಒಂದೇ ಇಂದ್ರಿಯವನ್ನು ಹೊಂದಿರ್ತಂದ್ರೆ ಸ್ಪರ್ಶನೇಂದ್ರಿಯ ಮಾತ್ರ ಹೊಂದಿರತಕ್ಕಂತಹ ಮರ ಗಿಡ ಇತ್ಯಾದಿ ಜೀವಿಗಳೆಲ್ಲ ಸ್ಥಾವರ ಜೀವಿಗಳು, ಏಕೇಂದ್ರಿಯ ಜೀವಿಗಳಿದ್ದಾರೆ. ಏಕೇಂದ್ರಿಯ ದಶೆಯಲ್ಲಿ ಜೀವ ಅನಂತ ಕಾಲ ಇರಬಹುದು. ತ್ರಸಕ್ಕೆ ಬರೋದು ಬಹಳ ಕಠಿಣ ಇದೆ. ಅದಕ್ಕೆ ಏಕೇಂದ್ರಿಯ ಜೀವದಿಂದ ಈ ಆತ್ಮ ಏಕೇಂದ್ರಿಯವನ್ನು ತಪ್ಪಿಸ್ಕೊಂಡು 2 ಇಂದ್ರಿಯದಲ್ಲಿ ಹುಟ್ಟಬೇಕಾಗಿದ್ರೆ, ಸಮುದ್ರದಲ್ಲಿ ಚಿಂತಾಮಣಿ ರತ್ನವನ್ನ ತೆಗಿಬೇಕಾಗಿದ್ರೆ ಎಷ್ಟು ಕಠಿಣ ಇದೆ ಅಷ್ಟು ಕಠಿಣತೆಯಿಂದ ಪ್ರಾಪ್ತಿಯಾಗುತ್ತಂತೆ. ಚೇಡರ ಆರೋಗ್ರಾಣಿ ಇತ್ಯಾದಿಗಳಲ್ಲಿ ಬಂದು ಅಂದ್ರೆ ಈ ತ್ರಸಕ್ಕೆ ಬಂದ ಮೇಲೆ ಪೀರಿಯಡ್ ಬಹಳ ಕಡಿಮೆ. ಅಲ್ಲಿ ಅನಂತ ಕಾಲ ಇರಬಹುದು. ಎಲ್ಲಿ? ಏಕೇಂದ್ರಿಯದಲ್ಲಿ. ತ್ರಸಕ್ಕೆ ಬಂದ ಮೇಲೆ ಎಷ್ಟಿರ್ಬೋದು ಗೊತ್ತೇನೋ? 2000 ಸಾಗರೋಪಮ ಕಾಲ. ಇಷ್ಟೇ 2000 ಸಾಗರೋಪಮ ಕಾಲ. ಅಲ್ಲಿ ಅನಂತಾನಂತ ಸಾಗರೋಪಮ ಕಾಲ ಇರಬಹುದು. ಎಲ್ಲಿ? ಏಕೇಂದ್ರಿಯದಲ್ಲಿ. ತ್ರಸಕ್ಕೆ ಬಂದ ಮೇಲೆ ಎಷ್ಟಿದೆ? 2000 ಸಾಗರೋಪಮ ಕಾಲ. ಈ 2000 ಸಾಗರೋಪಮ ಕಾಲದಲ್ಲಿ ಹುಟ್ಟುವಂತಹ ಇದು 84 ಲಕ್ಷ ಜನ್ಮಸ್ಥಾನಗಳಲ್ಲಿ ಏಕೇಂದ್ರಿಯ ಬಿಟ್ಟು ಬಾಕಿದೆಲ್ಲ ಇದೆ. ಒಟ್ಟು ಹುಟ್ಟತಕ್ಕಂತಹ ಜನ್ಮಸ್ಥಾನಗಳು ಎಷ್ಟಿದೆ? 84 ಲಕ್ಷ. ಅದರಲ್ಲಿ ಏಕೇಂದ್ರಿಯ ಎಷ್ಟು ಬರಬಹುದು? ಏಕೇಂದ್ರಿಯದಲ್ಲಿ ಅದು 40 ಹಾ ಸರಿ, 40 ಲಕ್ಷ ಚಿಲ್ಲರೆ ಜನ್ಮಸ್ಥಾನಗಳು ತ್ರಸಜೀವದಲ್ಲಿದೆ. ಈ ತ್ರಸಜೀವದಲ್ಲಿ ಪರಿಭ್ರಮಣೆ ಎಷ್ಟು ಕಾಲ ಮಾಡಬಹುದು ನಾವು? ಏಕೇಂದ್ರಿಯತಿದೆ. ತ್ರಸಕ್ಕೆ ಕಡಿಮೆ 84ರಲ್ಲಿ. ಅದೇ 84 44 ಬಿಡ್ಬಿಡಿ, ಇನ್ನು 40 ಇದೆ ಅಂತ ಇಟ್ಕೊಳ್ಳಿ. ಅದು ನೋಡ ಅಕೌಂಟ್ ಇದೆ. ಈ ತ್ರಸದಲ್ಲಿ 2000 ಸಾಗರೋಪಮ ಕಾಲದಲ್ಲಿ ಈ ತರಹ ಈ ಮನುಷ್ಯ ಅದರಲ್ಲಿ ಏಕೆಂದ್ರೆ ಬಿಟ್ಟು ಬಾಕಿ 2 ಇಂದ್ರಿಯ ತಿರಿಯಂಚ, ಮನುಷ್ಯಗತಿ, ದೇವಗತಿ, ನರಕಗತಿ, ಈ 4 ಗತಿಗಳಲ್ಲಿ 2000 ಸಾಗರೋಪಮಗಳ ಕಾಲ ಸುತ್ತಾಡ್ಬೋದು. ಯಾರು? ನಾವೇ ಆತ್ಮ, ಸಂಸಾರಿ ಆತ್ಮ. ಈ 2000 ಸಾಗರೋಪಮ ಕಾಲದಲ್ಲಿ ಮನುಷ್ಯ ಭವ ಎಷ್ಟಂತಿ ಬರುತ್ತೆ ಗೊತ್ತೇನೋ? 48. ಆ 48ರೊಳಗೆ ಅದ್ರೊಳಗೂನು ಸಮ್ಯಕ್ತವನ್ನ ಪ್ರಾಪ್ತಿ ಮಾಡ್ಕೊಂಡು ಪರಿಪೂರ್ಣ ಮಾಡ್ಕೊಳ್ತಕ್ಕಂತಹ ಪರ್ಯಾಯ ಬಹಳ ಕಡಿಮೆ. ಗೊತ್ತಾಯ್ತೇನೋ? ಆ 48 ಇಷ್ಟರ ಒಳಗೆ ಸಮ್ಯಕ್ತವನ್ನ ಪ್ರಾಪ್ತಿ ಮಾಡಿಕೊಂಡು ಮುಕ್ತಿ ಹೋದ್ರೆ ಚಲೋ. ಮುಕ್ತಿ ಹೋಗ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀವಿ ಗೊತ್ತೇನು? ಅಷ್ಟೊತ್ತಿಗೆ 2000 ಮುಗಿದೋಗಿರುತ್ತೆ. ಈ 48 ಭಾವನು ಮುಗಿದೋಗಿರುತ್ತೆ. ಪುನಃ ವಾಪಸ್ ಏಕೇಂದ್ರಿಯ ಸ್ಥಾವರಕ್ಕೆ ಹೊರಟೋದ್ರೆ, ನಿಗೋದಕ್ಕೆ ಹೊರಟೋದ್ರೆ ಅನಂತ ಕಾಲದವರೆಗೆ ಅಲ್ಲಿ ದುಃಖವನ್ನು ಭೋಗಿಸ್ಬೇಕು. ಈಗ ನಮ್ಗೆ ದುಃಖ ಭೋಗಿಸಿ ಸಾಕಾಗಿದೆಯೋ ಅಥವಾ ಇನ್ನೂ ದುಃಖ ಭೋಗಿಸೋಣ ಅಂತ ಅನ್ಸುತ್ತೋ? ನಿಮ್ಗೆ ಬಿಟ್ಟಿದ್ದು, ನಮ್ದೇನಿಲ್ಲ. ದಿನೇಶ್ವರ ಹೇಳ್ತಾರೆ, ನಂದೇನು ನಿಮಗೆ ಬಲವಂತ ಇಲ್ಲ. ನಿಮಗೆ ಸಂಸಾರದಲ್ಲಿ ಅನಂತ ಭೋಗಗಳಲ್ಲಿ ನಾ ದುಃಖವನ್ನು ಪಟ್ಟಿದ್ದೇನೆ ಅಂತ ಹೇಳಿ ಸುಸ್ತಾಗಿದ್ರೆ ಸ್ವಲ್ಪ ಈಗ ನನ್ನ ಉಪದೇಶವನ್ನು ಸ್ವೀಕಾರ ಮಾಡಿ ನಿಮ್ಮ ಆತ್ಮ ಕಲ್ಯಾಣ ಮಾಡ್ಕೊಡಿ. ಇಲ್ಲ ದಿನೇಶ್ವರರೇ, ನಮ್ದು ಈ ಸಂಸಾರನೇ ಚಲೋ ಇದೆ, ನಮ್ಗೆ ಇನ್ನೂ ಅನಂತ ಕಾಲ ನಾವು ನಿಗೋಧದಲ್ಲೇ ಓಡಾಡ್ತೀವಿ ಅಂದ್ರೆ ಅಂತವ್ರಿಗೆ ಉಪದೇಶ ಅನ್ವಯಿಸೋದೇ ಇಲ್ಲ. ಆದ್ರೆ ವಸ್ತು ಸ್ವರೂಪ ಹೀಗಿದೆ. ಒಂದು ಸಾರ್ತಿ ಜೀವ ನಿಗೋಧದಿಂದ ಹೊರಬಂದ ಮೇಲೆ ತ್ರಸಪರ್ಯಾಯವನ್ನ ಧಾರಣ ಮಾಡಿದ ಮೇಲೆ 2000 ಸಾಗರೋಪಮಗಳ ಕಾಲ ಮಾತ್ರ ತ್ರಸಪರ್ಯಾಯದಲ್ಲಿ ಇರ್ತಾನೆ. ಆ ತ್ರಸಪರ್ಯಾಯದಲ್ಲಿ ಮನುಷ್ಯ ಪರ್ಯಾಯವನ್ನ ಹೊಂದಿ ಸಮ್ಯಕ್ತವನ್ನು ಧಾರಣೆ ಮಾಡಿ ಮುಕ್ತಿಗೆ ಹೋಗುವ ಪುರುಷಾರ್ಥವನ್ನ ಮಾಡದೇ ಇದ್ರೆ ಆ ಜೀವ ಮತ್ತೆ ನಿಯಮದಿಂದ ನಿಗೋಧಕ್ಕೆ ಹೊರಟೋದ್ರೆ ಇನ್ನೊಳಕೊಳ್ಳೋಣ ಅನಂತ ಕಾಲ. ಇಂಥ 24 ತೀರ್ಥಂಕರ ಕಾಲ ಎಷ್ಟೋ ಮುಗಿದು ಹೋಗಿರುತ್ತೆ ಇನ್ನೊಂದ್ಸರ್ತಿ ಹೊರಕ್ ಬರ್ಬೇಕಾಗಿದ್ರೆ. ಈ ಪ್ರಕಾರ ವಸ್ತು ಸ್ವರೂಪ ಇರ್ತಕ್ಕಂಥದ್ದು. ಈಗ ನಾವೇ ಯೋಚನೆ ಮಾಡೋಣ, 48ರಲ್ಲಿ ನಮ್ಮದು ಯಾವ್ದಿರ್ಬೋದು ಇದು ಅಂತ ವಿಚಾರ ಮಾಡಿ ನೋಡಿ. ಲಾಸ್ಟ್ ಇದ್ರೆ ಇರ್ಬೋದು,
ಆದ್ರಿಂದ ಈ ಪ್ರಶಸ್ತವಾಗಿರ್ತಕ್ಕಂತ ಕಾಲದಲ್ಲಿ ಇಂತಹ ಜಿನಧರ್ಮ ಜೈನ ಧರ್ಮದಲ್ಲಿ ಬಂದಿದ್ದೇವೆ. ಭಗವಂತರ ಉಪದೇಶ ಮುನಿಗಳನ್ನು ಹುಡುಕೊಂಡು ಹೋಗ್ಬೇಕಾದಂತ ಸ್ಥಿತಿಯಲ್ಲ. ಮುನಿಗಳು ಬರೆದಂತ ಉಪದೇಶ ನಮ್ಮ ಕೈಗೆ ಸಿಗೋ ಮಟ್ಟಿಗೆ ಗ್ರಂಥ ರೂಪದಲ್ಲಿ ಎಲ್ಲರಿಗೂ ಕೂಡ ಪ್ರಾಪ್ತಿ ಇದೆ. ಆದ್ರೆ ಜ್ಞಾನಿ ಗುರುಗಳ ಉಪದೇಶವನ್ನಂತೂ ನಾವು ಪಡ್ಕೊಳ್ಬೇಕು, ದೇಶನ ಲಬ್ಧಿಯನ್ನ. ಅದನ್ನ ಪ್ರಾಪ್ತಿ ಮಾಡಿ ಸ್ವಾಧ್ಯಾಯ ಮನನ ಚಿಂತನದಿಂದ ಅಂತರಂಗದಲ್ಲಿ ಯಾರು ತಮ್ಮ ಪುರುಷಾರ್ಥವನ್ನ ಮಾಡಿ ಶುದ್ಧ ಸ್ವರೂಪವನ್ನ ಸ್ವೀಕಾರ ಮಾಡ್ತಾರೆ, ಅವರಿಗೆ ಮುಂದೆ ಅನಂತ ದುಃಖವ ರೂಪವಾಗಿರ್ತಕ್ಕಂಥ ಸಂಸಾರ ಇಲ್ಲ. ಇಲ್ಲಿ ಆಯುಷ್ಯ ಮುಗಿದ ತಕ್ಷಣ ಮರಣ ಹೊಂದಿ ಸಮ್ಯಕ್ಕದ ಫಲದಿಂದ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟುತ್ತಾರೆ. ಅಲ್ಲಿಂದ ಮುಂದೆ ಬರೋ ಕಾಲಕ್ಕೆ ತೀರ್ಥಂಕರ ಬಂದಿರ್ತಾರೆ. ಇಲ್ಲಿ ಮೋಕ್ಷಕ್ಕೆ ಹೋಗುವಂತ ಕಾಲ ಇರುತ್ತೆ. ಅಲ್ಲಿ ಕರ್ಮಕ್ಷಯ ಮಾಡಿ ಸಮ್ಮೇಶಿತರ್ಜಿಯಿಂದ ಮುಕ್ತಿಗೆ ಹೊರಟು ಹೋಗ್ಬಿಡಬಹುದು. ಈ ಪ್ರಕಾರ ಅದಿಲ್ಲ ಅಂತ ಹೇಳಿದ್ರೆ ಅನಂತ ಭವಗಳವರೆಗೆ ದುಃಖವನ್ನು ಭೋಗಿಸಬೇಕಾದಂತಹ ಸ್ಥಿತಿ ಈ ಜೀವಕ್ಕೆ ಬರುತ್ತೆ. ಆದ್ರಿಂದ ಏನ್ ಹೇಳ್ತಾರೆ, ಹೇಗೆ ತಿಳಿಯದೆ ಔಷಧ ಸೇವನೆ ಮಾಡಿದರೆ ಮರಣವೇ ಆಗುತ್ತದೆಯೋ ಅದೇ ಪ್ರಕಾರ ಸಮ್ಯಕ್ ಜ್ಞಾನವಿಲ್ಲದ ಅಂದ್ರೆ ವಸ್ತು ಸ್ವರೂಪವನ್ನ ಯಥಾರ್ಥವಾಗಿ ತಿಳ್ಕೊಳ್ಳದೆ ಇದ್ರೆ ಚಾರಿತ್ರದ ಸೇವನೆ ಮಾಡುವುದು ಸಂಸಾರವನ್ನು ಹೆಚ್ಚಿಸುತ್ತಿದೆ. ನೀವು ಇದುವರೆಗೆ ಬೇಕಾದಷ್ಟು ಜಪ ತಪ ವ್ರತ ಮಾಡಿದೀವೋ ಮಾಡಿಲ್ವೋ? ಏನ್ ವಿಷಯ ಮಾಡಿಲ್ವೋ? ಅವ್ರು ಮಾಡಿದಾರಂತೆ. ನೀವು ಅಂದ್ರೆ ಸಂಸಾರ ಹೆಚ್ಚಿಸೋದನ್ನೇ ಮಾಡ್ಕೊಂಡ್ ಬಂದಿದೀವೋ ಅಥವಾ ಸಂಸಾರ ಕಡಿಮೆ ಮಾಡೋದನ್ನ ಮಾಡ್ಕೊಂಡು ಬಂದಿದೀವೋ ಅಂತ ಪ್ರಶ್ನೆ ಇದೆ. ಸಮ್ಯಕ್ ಸ್ವಸಹಿತ ಆಚರಣೆ ಆಗಿದ್ರೆ ಸಂಸಾರ ಅಭಾವ ಆಗುತ್ತೆ. ಸಮ್ಯಕ್ ವಿಗದೆ ಆಚರಣೆ ಮಾಡಿರ್ಬೋದು, ಮಾಡಿದ್ರೆ ಸ್ವಲ್ಪ ಅಲ್ಪ ಪುಣ್ಯ ಬಂಧವಾಗಿದೆ. ಆ ಪುಣ್ಯದಿಂದ ಒಂದು ಸ್ವಲ್ಪ ಕಾಲ ಸುಖವನ್ನ ಭೋಗಿಸಿರ್ಬೋದು ಅಷ್ಟೇ. ಆದ್ರೆ ಕ್ರಮೇಣ ಅದು ಮತ್ತೆ ಸಂಸಾರವನ್ನ ಹೆಚ್ಚೋದಕ್ಕೆ ಕಾರಣವಾಗುತ್ತೆ. ಹೇಳ್ತಾರೆ, ಜೀವವಿಲ್ಲದ ಏನಿಲ್ಲದ ಜೀವವಿಲ್ಲದ ಮೃತ ಶರೀರದಲ್ಲಿನ ಇಂದ್ರಿಯಾದಿಗಳ ಆಕಾರವು ಯಾವ ಕೆಲಸಕ್ಕೆ ಬರುತ್ತದೆ? ಜೀವ ಇದ್ರೆ ಇಂದ್ರಿಯಗಳ ಪ್ರಯೋಜನಕ್ಕೆ ಬರುತ್ತೆ. ಜೀವ ಇಲ್ಲದೆ ಇದ್ರೆ ಯಾವ್ದಕ್ಕೆ ಪ್ರಯೋಜನ ಬರುತ್ತೆ? ಯಾಕಕ್ಕೂ ಇಲ್ಲ ಅಂತ ಅಲ್ಲ, ಅದನ್ನ ಮುಟ್ಟದವ ಸ್ನಾನ ಮಾಡ್ತಾರೆ ಮೇಲೆ ಪ್ರಸಾದ ಕೊಡೋ ಪ್ರಯೋಜನಕ್ಕೆ ಬರುತ್ತೆ. ಅದು ಯಾವ್ದಕ್ಕೂ ಪ್ರಯೋಜನ ಬರೋದಿಲ್ಲ. ಹಾಗೆ ಜೀವ ಇದ್ದರೆ ಶರೀರದ ಇಂದ್ರಿಯಗಳಿಗೆ ಬೆಲೆ ಇದೆ. ಅದೇ ಪ್ರಕಾರ ಸಮ್ಯಕ್ ಜ್ಞಾನವಿಲ್ಲದ ಶರೀರದ ವೇಷ ಅಥವಾ ಕ್ರಿಯಾಕಾಂಡದ ಸಾಧನದಿಂದ ಶುದ್ಧೋಪಯೋಗದ ಪ್ರಾಪ್ತಿಯಾಗೋದಿಲ್ಲ. ಸಮ್ಯಕ್ ಜ್ಞಾನ ಸಹಿತ ಚಾರಿತ್ರವನ್ನ ಮಾಡಿದ್ರೆ ಜೀವಕ್ಕೆ ಶುದ್ಧೋಪಯೋಗದ ಪ್ರಾಪ್ತಿ ಆಗ್ತದೆ. ಸಮ್ಯಕ್ ಜ್ಞಾನವಿಲ್ಲದೆ ಬರೀ ಬಹಿರಂಗದಲ್ಲಿ ಚಾರಿತ್ರವನ್ನ ಪಾಲನೆ ಮಾಡಿದಕ್ಕೆ ಸ್ವಲ್ಪ ಪುಣ್ಯ ಬರ್ತವೇನೋ ಆಗ್ತದೆ. ಆದ್ರೆ ಶುದ್ಧೋಪಯೋಗ ರೂಪ ಸಮ್ಯಕ್ವ ಕರ್ಮಕ್ಷಯಕ್ಕೆ ದಾರಿಯಾಗಿರ್ತಕ್ಕಂಥ ಮೋಕ್ಷ ಮಾರ್ಗ ಜೀವಕ್ಕೆ ಪ್ರಾಪ್ತಿ ಆಗೋದಿಲ್ಲ. ಹೇಳ್ತಾರೆ, ತಸ್ಮಾತ್ ಜ್ಞಾನಾನಂತರಂ ಚಾರಿತ್ರಾರಾಧನಂ ಉಕ್ತಂ. ಆದ್ದರಿಂದ ಸಮ್ಯಕ್ ಜ್ಞಾನದ ಪ್ರಾಪ್ತಿಯಾದ ನಂತರವೇ ಚಾರಿತ್ರದ ಆರಾಧನೆ ಮಾಡಲು ಹೇಳಿದ್ದಾರೆ. ಆದ್ರಿಂದ ಸಮ್ಯಕ್ ಜ್ಞಾನವನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಮಕ್ಕಳು ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ವಿದ್ಯಾರ್ಥಿಗಳು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ರದ್ಧೆ ಇಟ್ಟು ಬರೀ ಪುಸ್ತಕ ಓದಿದ್ರಾಯ್ತು, ಮೇಷ್ಟ್ರ ಹತ್ರ ಹೇಳಿಸ್ಕೊಳ್ಳೋದು ಬೇಕಿದೆ. ಮೇಷ್ಟ್ರ ಹತ್ರ ಹೇಳಿಸ್ಕೊಳ್ಳಬೇಕು, ಶ್ರದ್ಧೆಯಿಂದ ಓದ್ಲೂಬೇಕು, ಏಕಾಗ್ರತೆ ಕಷ್ಟಪಟ್ಟು ಓದ್ಬೇಕು. ಇವೆರಡು ಆದ್ರೆ ಜ್ಞಾನದ ಪ್ರಾಪ್ತಿ, ವಿದ್ಯೆಯ ಪ್ರಾಪ್ತಿ ಆಗುತ್ತೆ. ಹೌದ್ ತಾನೆ? ಹಾಗಾದ್ರೆ ಇವೆರಡೂ ಮಾಡೋದ್ ಬೇಡ, ಭಗವಂತನ ಪೂಜೆ ಮಾಡ್ತಾ ಇದ್ಬಿಟ್ರೆ ಪ್ರಾಪ್ತಿ ಆಗುತ್ತೆ ತಾನೆ? ಭಗವಂತನ ಪೂಜೆ ಮಾಡೋದ್ರಿಂದ ಪುಣ್ಯ ಬಂಧಕ್ಕೆ ಏನ್ ಕೊರತೆ ಇಲ್ಲ, ಪುಣ್ಯ ಬಂಧ ಆಗುತ್ತೆ. ಆದ್ರೆ ಸಮ್ಯಕ್ ಜ್ಞಾನದ ಪ್ರಾಪ್ತಿ ಆಗ್ಬೇಕಾಗಿದ್ರೆ ಪುಸ್ತಕವನ್ನ ಓದಬೇಕಾಗತ್ತೆ. ಅದ್ ತಿಳ್ಕೊಳ್ಳೋ ಸಂಬಂಧ ಅಂತ ಗುರುಗಳಿಂದ ಉಪದೇಶವನ್ನ ಕೇಳ್ಬೇಕಾಗತ್ತೆ, ಚರ್ಚೆ ಮಾಡ್ಬೇಕಾಗತ್ತೆ, ನೋಟ್ಸ್ ಬರ್ಕಬೇಕಾಗತ್ತೆ, ಮನನ ಮಾಡ್ಬೇಕಾಗತ್ತೆ, ಚಿಂತನೆ ಮಾಡ್ಬೇಕಾಗತ್ತೆ. ಇಷ್ಟಾದ್ಮೇಲೆ ಸ್ವತಃ ಸ್ವಾಧ್ಯಾಯ ಮಾಡ್ಬೇಕಾಗತ್ತೆ. ಹೀಗೆ ಮಾಡಿದಾಗ ಜ್ಞಾನದ ಪ್ರಾಪ್ತಿ ಆಗತ್ತೆ. ಹಾಗೆ ಜ್ಞಾನದ ಪ್ರಾಪ್ತಿ ಆಗ್ಬೇಕಾದ್ರೆ ಇದೆಲ್ಲ ಮಾಡಬೇಕಾದದ್ದು ಅವಶ್ಯಕ ಇದೆ. ಲೌಕಿಕದಲ್ಲಿ ಒಂದು ಸಣ್ಣ ವಿದ್ಯೆಯ ಪ್ರಾಪ್ತಿ, ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದ್ರೆ ಇಷ್ಟ ಅವಶ್ಯಕತೆ ಇದೆ. ಹಾಗೆ ಇಲ್ಲಿ ಸಮ್ಯಕ್ ಜ್ಞಾನದ ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದ್ರೆ ಯಾವ್ದ್ರ ಅವಶ್ಯಕತೆ ಇದೆ? ಸಮ್ಯಕ್ ಜ್ಞಾನದ ಶಾಸ್ತ್ರದ ಅಧ್ಯಯನ ಮಾಡಬೇಕಾಗಿದೆ. ಹೇಗಲ್ಲಿ ಗ್ರಂಥಗಳನ್ನು ಓದಬೇಕು, ಹಾಗೆ ಇಲ್ಲಿ ಶಾಸ್ತ್ರ ಗ್ರಂಥಗಳನ್ನ, ಆತ್ಮಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರ ಗ್ರಂಥಗಳನ್ನ ಓದಬೇಕು. ಬರೀ ಪುಸ್ತಕ ಓದಿದ್ರೆ ಅಷ್ಟೇ ಬರಲ್ಲ. ಸ್ವಲ್ಪ ಅಲ್ಲೂ ಕೂಡ ತಿಳಿದವ್ರ ಹತ್ರ ಮೊದಲು ಪ್ರಾಥಮಿಕವಾಗಿ ಹೇಳಿ ಕೇಳಿ ಚರ್ಚೆ ಮಾಡಿ ಮನವರಿಕೆ ಮಾಡಿಕೊಂಡ ಮೇಲೆ ಮುಂದಕ್ಕೆ ತಾನು ಓದ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲೂ ಕೂಡ ಜ್ಞಾನಿ ಗುರುಗಳಿಂದ ಆ ಸ್ವರೂಪವನ್ನ ತಿಳ್ಕೊಂಡು ಉಪದೇಶವನ್ನ ಹೊಂದಿ ಆಮೇಲೆ ಸ್ವಾಧ್ಯಾಯ ಮನನ ಚಿಂತನ ಮಾಡಿದ ಮೇಲೆ ಆತ್ಮನ ಜ್ಞಾನದ ಪ್ರಾಪ್ತಿ ಆಗತ್ತೆ. ವಿಚಾರ ಮಾಡೋಣ.
ಸೊ ಲೌಕಿಕದಲ್ಲಿ ಒಂದು ಪರೀಕ್ಷೆ ಪಾಸ್ ಮಾಡಬೇಕಾಗಿದ್ರೆ ಇಷ್ಟು ಉಪದೇಶ ಕೇಳಬೇಕು, ಇಷ್ಟು ಪುಸ್ತಕ ಓದಬೇಕು. ಅದು ಏನು 10 ಗಂಟೆಯಿಂದ 5 ಗಂಟೆವರೆಗೆ ಕಾಲೇಜು ಸ್ಕೂಲೋ ನಡೆಯುತ್ತೆ. ಆಮೇಲೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಟ್ಯೂಷನ್ ಇರುತ್ತೆ, ಪಾಠ. ಆಮೇಲೆ ಇವನು ಮನೆಗೆ ಒಂದು ಹೋಮ್ವರ್ಕ್ ಮಾಡೋದಿರುತ್ತೆ. ಆಮೇಲೆ ತಾನೇ ಸ್ವತಃ ಹೋಮ್ವರ್ಕ್ ಮಾಡಿದ ಮೇಲೆ ತನ್ನ ಅಧ್ಯಯನ ಮಾಡೋದಿರುತ್ತೆ. ಇಷ್ಟು ಮಾಡಿದ ಮೇಲೆ ಲೌಕಿಕದಲ್ಲಿ ಒಂದು ನೆಲೆ ಸಿಕ್ಕುತ್ತೆ, ಜ್ಞಾನದ ನೆಲೆ. ಹೌದಾನೆ? ಅಂದಮೇಲೆ ಆತ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದ್ರೆ ಹಂಗೆ ಓದಬೇಕು ತಾನೆ, ಧರ್ಮಕ್ಷೇತ್ರದಲ್ಲೂ ಕೂಡ. ಹಾಗಾದ್ರೆ ಆತ್ಮಜ್ಞಾನ ಮಾಡೋ ಸಂಬಂಧ ನಾವೆಷ್ಟು ಓದಿದೀವಿ? ಧರ್ಮ ಮಾಡು ಚಾರಿತ್ರ ಮಾಡು ಅಂದ ತಕ್ಷಣ ನಾವೇನ್ ತಿಳ್ಕೊತೀವಿ? ಬಂದು ಒಂದು ದೇವ್ರಿಗೂ ನಮಸ್ಕಾರ ಹಾಕಿ, ಭಗವಂತ ನನ್ ಕಷ್ಟ ಎಲ್ಲ ನಿನ್ಗೆ ಒಪ್ಪಿಸ್ಬಿಟ್ಟಿದೀನಿ, ಇನ್ ನೀವ್ ಹೊತ್ಕೋ, ನನ್ನ ಮಾಡು ಅಂತೇಳಿ ಭಗವಂತನ ವಹಿಸ್ಬಿಟ್ಟಿದೀವಿ. ಕಾಪಾಡಪ್ಪ ಅಂತ ಹೇಳ್ತೀವೋ? ಭಗವಂತ ಕಾಪಾಡು ಅಂತ ಹೇಳಿದ್ರೆ ಏನರ್ಥ? ಕಾಪಾಡಪ್ಪ ಅಂತ ಹೇಳಿದ್ಮೇಲೆ ಏನರ್ಥ? ನನ್ ಕಷ್ಟ ಎಲ್ಲ ನನ್ ಡ್ಯೂಟಿ ಎಲ್ಲ ನೀವು ಇದು ಮಾಡು ಅಂತ. ಇನ್ ನಾನ್ ಮುಂದಕ್ಕೆ ಮಾಡ್ತಾ ಇರ್ತೀನಿ. ನಾನು ನನ್ನ ಜ್ಞಾನದಲ್ಲಿ ಗಟ್ಕೋತಾ ಇರ್ತೀನಿ. ನಾನು ಭೋಗ 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 ಅಂತ ಹೇಳಿ ಬೆಳಗ್ಗೆ ಬಂದು ನಿನ್ನ ಹತ್ರ ವಾಪಸ್ ಬಿಡ್ತೇನೆ. ಈ ಪ್ರಕಾರ ವಸ್ತು ಸ್ವರೂಪ ಇಲ್ಲ. ಭಗವಂತನ ಪೂಜೆ ಪುನಸ್ಕಾರದಿಂದ ಪುಣ್ಯ ಬಂಧವಾಗುತ್ತೆ. ಆದ್ರೆ ಸಮ್ಯಕ್ ಜ್ಞಾನಪೂರ್ವಕ ಭಗವಂತನ ದರ್ಶನ ಮಾಡಿ ನಿಮ್ಮ ಅಂತರಂಗದಲ್ಲಿ ವೀತರಾಗತೆ, ಶುದ್ಧೋಪಯೋಗ ಹೆಚ್ಚುತ್ತೆ. ಯಾಕೆಂದ್ರೆ ಆ ಭಗವಂತ ವೀತರಾಗ ಸ್ವರೂಪಿದ್ದಾನೆ. ಆ ವೀತರಾಗ ಭಗವಂತನನ್ನು ಸಮ್ಯಕ್ ಜ್ಞಾನದಿಂದ ನೋಡಿದಾಗ, ಸ್ವಾಮಿ ನಿನ್ನಂತ ಈ ಶುದ್ಧ ಆತ್ಮ ಸ್ವರೂಪ ಇದೆ. ಯಾವನಿಗೆ ಸಮ್ಯಕ್ ಜ್ಞಾನದ ಕಾರಣ ಅಂತರಂಗದಲ್ಲಿ ಭಾಸವಾಗುತ್ತೆ, ಅವನಿಗೆ ವೀತರಾಗತೆ ವೃದ್ಧಿಯಾಗುತ್ತೆ. ಸೊ ಆ ವೀತರಾಗತೆ ವೃದ್ಧಿಯಾದ ಶುದ್ಧೋಪಯೋಗ. ಆಗ ಭಗವಂತನ ದರ್ಶನ ವ್ಯವಹಾರದಿಂದ ದರ್ಶನ ಇದೆ, ತನ್ನ ಆತ್ಮನ ದರ್ಶನ ನಿಷ್ಠೆಯಿಂದ ದರ್ಶನ ಇದೆ. ನಿಷ್ಠೆಯ ದರ್ಶನವನ್ನ ಯಾವನ್ ತಿಳ್ಕೊಳ್ಳಿಲ್ಲ, ಅವನಿಗೆ ಯಥಾರ್ಥವಾಗಿ ವ್ಯವಹಾರ ದರ್ಶನ ಕೂಡ ಇಲ್ಲ. ಈಗ ಯಾರಿಗೂ ಹೇಳೋದು ಬೇಡ, ನಮ್ಮಲ್ಲೇ ವಿಚಾರ ಮಾಡೋಣ. ನಿಜವಾಗಿ ನಮಗೆ ವ್ಯವಹಾರದಿಂದ ಕೂಡ ನಿಷ್ಠೆಯಿಂದ ಇರಲಿ. ವ್ಯವಹಾರದಿಂದ ಭಗವಂತನ ದರ್ಶನ ಇದುವರೆಗೆ ಆಗಿದೆಯೇ? ಆಗಿಲ್ಲವೇ? ವ್ಯವಹಾರದಿಂದ ಭಗವಂತನ ದರ್ಶನ ಆಗಿದ್ದ ಗುರುತೇನು? ಒಳಗಡೆ ತನ್ನ ಆತ್ಮನ ದರ್ಶನದ ಕಡೆಗಿರತಕ್ಕಂತಹ ಸಂಸ್ಕಾರ ನಮ್ಮಲ್ಲಿ ಬಂದಿದ್ರೆ ಭಗವಂತನಿಂದ ವ್ಯವಹಾರದ ದರ್ಶನ ಆಗಿದೆ. ಇರದೇ ಇದ್ರೆ ವ್ಯವಹಾರ ದರ್ಶನ ಕೂಡ ಈ ಜೀವಕ್ಕೆ ಜಿನಬಿಂಬ ದರ್ಶನ ಪುಣ್ಯ ರೂಪದಲ್ಲಿ ಆಗಿದೆ. ಆದ್ರೆ ನಿಶ್ಚಯ ವ್ಯವಹಾರ ದರ್ಶನದಲ್ಲಿ ವ್ಯವಹಾರ ದರ್ಶನ ಜೀವಕ್ಕೆ ಅನಾದಿ ಕಾಲದಿಂದ ಇಲ್ಲಿವರೆಗೂ ಆಗಿಲ್ಲ. ವ್ಯವಹಾರದಿಂದ ಭಗವಂತನ ದರ್ಶನ ಆಗಿಲ್ಲ ಅನ್ನೋಕೆ ಏನ್ ಸಾಕ್ಷಿ? ವ್ಯವಹಾರದಿಂದ ಭಗವಂತನ ದರ್ಶನ ಆಗಿದ್ರೆ ಇಷ್ಟೊತ್ತು ನಾವು ಮುಕ್ತಿನಲ್ಲಿ ಇರ್ತಾ ಇದ್ವಿ ಎಂದು. ಯಾಕಂದ್ರೆ ನಿಷ್ಠೆಯ ದರ್ಶನ ಆತ್ಮದರ್ಶನ ಪ್ರಾಪ್ತಿಯಾಗಿ ಹೋಗ್ಬಿಟ್ಟಿರ್ತಕ್ಕಂಥದ್ದು ಜೀವಕ್ಕೆ. ಆದ್ರಿಂದ ಇಲ್ಲೇನ್ ಹೇಳ್ತಾರೆ, ಅನಂತರ ನಿಶ್ಚಲ ವೃತ್ತಿ ಧಾರಣೆ ಮಾಡಿ ಸಮ್ಯಕ್ ಚಾರಿತ್ರ ಅಂಗೀಕಾರ ಮಾಡಬೇಕು. ಆದ್ದರಿಂದ ಸಮ್ಯಕ್ ಜ್ಞಾನದ ಪ್ರಾಪ್ತಿಯಾದ ನಂತರವೇ ಚಾರಿತ್ರದ ಆರಾಧನೆ ಮಾಡಲು ಹೇಳಿದ್ದಾರೆ.